ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾನು ಇವತ್ತಿನ ಲಾಗ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ನೋಡಿ ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಸಪೋರ್ಟ್ಗೆ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕೂಡ ಅದು ತುಂಬಾ ಕಡಿಮೆ. ಖಂಡಿತವಾಗ್ಲೂ ನೀವೆಲ್ಲರೂ ಮಾಡ್ತಿರೋ ಸಪೋರ್ಟ್ ನನಗೆ ಹೆಚ್ಚು ಹೆಚ್ಚು ಲಾಗ್ಸ್ನ ಮಾಡಲಿಕ್ಕೆ ಖಂಡಿತವಾಗ್ಲೂ ಮೋಟಿವೇಶನ್ ಆಗ್ತಾ ಇದೆ. ಆ್ಯಂಡ್ ತುಂಬಾ ಥ್ಯಾಂಕ್ಸ್ ಹೇಳ್ತಾ, ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಓಕೆ, ಇವತ್ತಿನ ಲಾಗ್ನಲ್ಲಿ ಆ್ಯಕ್ಚುಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಬಂದಿರೋ ವಿಷಯ ಏನು ಗೊತ್ತಾ, ನನ್ನ ಮಗಳಿಗೆ ಆಗಲೇ 6 ಮಂತ್ ಕಂಪ್ಲೀಟ್ ಆಗಿ ಆಗಲೇ 6 ಮಂತ್ ಮೇಲೆ 1 ವೀಕ್ ಆಗಿದೆ. ಬಟ್ ನಿಜವಾಗ್ಲೂ ಅವಳನ್ನು ನೋಡ್ಕೊಳ್ಳೋದು ನನಗೆ ಈಗ ಎಷ್ಟು ಚಾಲೆಂಜ್ ಅನ್ನಿಸ್ತಿದೆ ಅಂದರೆ ಸಿಕ್ಕಾಬಟ್ಟೆ ಚಾಲೆಂಜ್ ಅನ್ನಿಸ್ತಿದೆ. ಆ್ಯಂಡ್ 3 ತಿಂಗಳವರೆಗೂ ಏನಂದರೆ ಒಂದು ಕಡೆ ಮಲ್ಕೋತಿದ್ರು ಮಕ್ಕಳು. ಸೊ ಅದು ಏನು ಪ್ರಾಬ್ಲಮ್ ಅನಿಸ್ತಿರ್ಲಿಲ್ಲ. ಬಟ್ ನಮ್ಗೆ ಅವಾಗ ಏನು ಅನ್ನಿಸ್ತಿತ್ತು, ಯಾವಾಗ 6 ಮಂತ್ ಆಗಿ ಮಕ್ಕಳು ನಮ್ಮನ್ನು ಯಾವಾಗ ಐಡೆಂಟಿಫೈ ಮಾಡ್ತಾರೆ, ಯಾವಾಗ ಒಂದು ಕಡೆ ಮೂವ್ ಮಾಡ್ತಾರೆ, ಈ ರೀತಿ ಎಲ್ಲ ಅನ್ಕೋತಿದ್ವಿ. ಬಟ್ ಈಗಂತೂ ಅವಳು ಒಂದು ಕಡೆಯಿಂದ ಮತ್ತೊಂದು ಕಡೆ ಮೂವ್ ಮಾಡ್ತಾಳೆ, ಹೋಗ್ತಾಳೆ, ಕೈಗೆ ಸಿಕ್ಕಿದೆಲ್ಲ ತಗೋತಾಳೆ, ಸಿಕ್ಕಿದೆಲ್ಲ ಬಾಯಿಗೆ ಹಾಕೋತಾಳೆ. ಅದ್ರ ಜೊತೆಗೆ ತುಂಬ ಚೆನ್ನಾಗಿ ನನ್ನನ್ನು ಐಡೆಂಟಿಫೈ ಕೂಡ ಮಾಡ್ತಾಳೆ. ಬೇರೆ ಮನೇಲಿ ಬೇರೆ ಯಾರೇ ಎತ್ಕೊಂಡಿದ್ರು ಕೂಡ ನಾನು ಹೋಗಿದ ತಕ್ಷಣ ಇವರೇ ನಮ್ಮಮ್ಮ ಅಂತ ತುಂಬ ಚೆನ್ನಾಗಿ ಐಡೆಂಟಿಫೈ ಮಾಡ್ತಾಳೆ. ಇದೊಂದು ಕಡೆ ಖುಷಿಯಾದ್ರೂ ಕೂಡ ಇನ್ನೊಂದು ಕಡೆ ಸ್ವಲ್ಪ ಕಷ್ಟನೇ. ಓಕೆ, ಇಲ್ಲಿ ನೋಡಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ನಮ್ಮ ಅಜ್ಜಿ ಆ್ಯಕ್ಚುಲಿ ಡೇ ಟೈಮಲ್ಲಿ ಅವರು ಟಿ ವಿ ನೋಡೋದೇ ಇಲ್ಲ. ಡೇ ಟೈಮಲ್ಲಿ ಮನೆಯಿಂದ ಹೊರಗಡೆನೇ ಫುಲ್ ಗಾರ್ಡನಲ್ಲೇ ಗಿಡ ಗೆಂಡೆ ಅಂತ ಅಂದ್ಕೊಂಡು ಕೆಲಸ ಮಾಡ್ಕೊಂಡಿರ್ತಾರೆ. ನೈಟ್ ಟೈಮ್ ಅಷ್ಟೇ ಅವರು ಸೀರಿಯಲ್ಸ್ನ ನೋಡ್ತಾರೆ. ಬಟ್ ಇವತ್ತು ಏನಪ್ಪ ಹಿಂಗೆ ಟಿ ವಿ ಮುಂದೆ ಚೇರ್ ಹಾಕೊಂಡು ಕೂತಿದ್ದಾರೆ ಅಂತ ನೋಡಿದ್ರೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ಬಂದಿತ್ತು. ಅದನ್ನು ಎಷ್ಟು ಎಂಜಾಯ್ ಮಾಡ್ಕೊಂಡು ಅವ್ರು ನೋಡ್ತಿದ್ರು ಅಂದರೆ ನೀವೇ ನೋಡಿ. ನಾನು ಅವ್ರ ವೀಡಿಯೋ ಮಾಡ್ತಿರೋ ಕೂಡ ಅವ್ರಿಗೆ ಗೊತ್ತಿಲ್ಲ, ಅಷ್ಟು ಇಂಟ್ರೆಸ್ಟಿಂಗಾಗಿ ಟಿ ವಿ ಮುಂದೆನೇ ಚೇರ್ ಹಾಕೊಂಡು ಕೂತ್ಬಿಟ್ಟಿದ್ದಾರೆ. ಯಾವ ಫಿಲ್ಮ್ ಗೊತ್ತಾ? ನಮ್ಮ ಅಣ್ಣವ್ರ ಫಿಲ್ಮ್ ಸಂಪತ್ತಿಗೆ ಸವಾಲ್. ಈ ಮೂವಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನಾವು ಕೂಡ ಅವ್ರ ಜೊತೆ ಕೂತ್ಕೊಂಡು ಮೂವಿನ ನೋಡಿದ್ವಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಕ್ಚುಲಿ ಅವ್ರನ್ನ ನೋಡಿ. ನನ್ನ ಮಗಳದು ಇನ್ನು ಹೇಳಬೇಕು ಅಂದರೆ ಒಂದು ಕಡೆ ಅವಳು ಆಟ ಆಡಲ್ಲ. ಈಗ ಬೆಡ್ ಮೇಲೆ ಮಲಗಿಸಿದ್ರೆ ಪದೇ ಪದೇ ತುದಿಗೆ ಹೋಗ್ತಾ ಇರ್ತಾಳೆ, ಬೀಳ್ತಾಳೆ ಅಂತ ಸುತ್ತ ಪಿಲ್ಲೋಸ್ ಹಾಕಿರ್ತೀನಿ. ಆದ್ರೂ ಕೂಡ ಅವಳನ್ನ ಅವಾಯ್ಡ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಆ್ಯಂಡ್ ಏನಂದರೆ ಒಂದು ಕಡೆ ಅವಳು ಆಟ ಆಡ್ತಾನೇ ಇಲ್ಲ. ಈಗ ಅವಳನ್ನ ಎತ್ಕೋಬೇಕು, ಯಾವುದಾದ್ರು ಡಿಫ್ರೆಂಟ್ ಪ್ಲೇಸ್ಗೆ ಕರ್ಕೊಂಡು ಹೋಗಬೇಕು. ಈಗ ನೋಡಿ, ಕಾರ್ ಒಳಗಡೆ ಕರ್ಕೊಬಂದಿದ್ದೀನಿ. ಕಾರ್ ಒಳಗಡೆ ಕರ್ಕೊಂಡು ಹೋದರೆ ನೋಡ್ತಾ ಇರ್ತಾಳೆ, ಏನಿದು ಸುತ್ತ ಎಲ್ಲ ಇಂಟ್ರೆಸ್ಟಿಂಗಾಗಿ ನೋಡ್ತಾ ಇರ್ತಾಳೆ. ಸ್ವಲ್ಪ ಅವಳಿಗೆ ಹೊಸ್ದಾಗಿರಬೇಕು ಏನಾದರೂ ವಿಷಯಗಳು, ಆವಾಗ ನೋಡ್ತಾ ಇರ್ತಾಳೆ. ಸೊ ಮನೆ ಒಳಗಡೆ ಕೂರಿಸ್ಕೊಂಡಿದ್ರಂತೂ ಅವಳು ಯಾವಾಗಲೂ ಅಳೋದೇನೆ. ಎತ್ಕೊಂಡು ಆಟ ಆಡಿಸ್ತಾ ಇರಬೇಕು, ಹೊರಗಡೆ ಕರ್ಕೊಂಡು ಬರಬೇಕು. ನೋಡಿ, ನನ್ನ ಮಗಳಿಗೆ 5 ತಿಂಗಳಲ್ಲಿ ಮುಡಿ ಕೊಟ್ಟಿದ್ದು. ಸೊ ಆಲ್ರೆಡಿ 1.5 ಮಂತ್ ಆಗ್ತಾ ಬಂತು. ಕೂದಲು ನೋಡಿ ಇಷ್ಟೇ ಬೆಳೆದಿದೆ. ಇನ್ನು ಅವಳು ನೋಡ್ಕೊಳ್ಳೋದು ನನಗೆ ಯಾಕೆ ಚಾಲೆಂಜಿಂಗ್ ಅನ್ನಿಸ್ತಿದೆ ಅಂದರೆ, ಆ್ಯಕ್ಚುಲಿ ಇವಾಗ ನನ್ನ ಬಾಡಿ ಅಷ್ಟು ಸಪೋರ್ಟ್ ಮಾಡ್ತಾನೇ ಇಲ್ಲ ನನಗೆ. ಸೊ ಅವಳನ್ನ ಎತ್ಕೊಂಡು ಆಟ ಆಡಿಸ್ತಾ ಇರ್ತೀನಿ, ಬ್ಯಾಕ್ ಪೇನ್ ಬರುತ್ತೆ, ಬಾಡಿ ಪೇನ್ ಬರುತ್ತೆ, ಸ್ಟ್ರೆಸ್ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ತುಂಬ ಟಯರ್ಡ್ ಫೀಲ್ ಆಗುತ್ತೆ, ರೆಸ್ಟ್ ಬೇಕು ಅನಿಸುತ್ತೆ. ಬಟ್ ಆಗೋದೇ ಇಲ್ಲ. ಅವಳು ಏನೀಗ ಗೊತ್ತಾ, ಡೇ ಟೈಮಲ್ಲಿ ಅಷ್ಟು ನಿದ್ದೆ ಮಾಡೋದೇ ಇಲ್ಲ. ಒಂದು 15 ಮಿನಿಟ್ಸ್ ಅವ್ರು 20 ಮಿನಿಟ್ಸ್ ಅಷ್ಟೇ ಅವಳು ನಿದ್ದೆ ಮಾಡೋದು. ಸೊ ಆ ಟೈಮಲ್ಲಿ ನಮ್ದು ಏನಾದರೂ ಕೆಲಸಗಳಿದ್ರೆ ಅಷ್ಟು ಬೇಗ ಮುಗಿಸ್ಕೊಂಡ್ಬಿಡ್ಬೇಕು. ಇನ್ನು ಅವಳನ್ನ ಎತ್ಕೊಂಡು ಆಟಾಡಿಸ್ತಾನೆ ಇರಬೇಕು. ಹೀಗೆ ಚಾಪೆ ಮೇಲೆ ಹಾಕಿದ್ರೂ ಕೂಡ ಏನು ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ಅಷ್ಟೇ. ಆಮೇಲೆ ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎತ್ಕೋಬೇಕು, ಆಟಾಡಿಸ್ಬೇಕು. ಎತ್ಕೊಂಡು ನಿಜವಾಗ್ಲೂ ಕೂಡ ತುಂಬಾ ಅಬ್ಬಾ ಅನಿಸ್ಬಿಡುತ್ತೆ. ಆ್ಯಂಡ್ ಹೇಳಿದ್ನಲ್ಲ, ಅವಳು ನನ್ನನ್ನು ತುಂಬ ಚೆನ್ನಾಗಿ ಐಡೆಂಟಿಫೈ ಮಾಡ್ತಾಳೆ ಅಂತ. ಸೊ ಈಗ ಬೇರೆಯವ್ರ ಹತ್ರ ಇದ್ರೂ ಕೂಡ ನನ್ನನ್ನು ನೋಡಿದ ತಕ್ಷಣ ಅಳ್ತಾಳೆ. ಈ ರೀತಿ ಆದಾಗ ಸ್ವಲ್ಪ ಕಷ್ಟ ಆಗ್ಬಿಡುತ್ತಲ್ವಾ. ಮಕ್ಕಳು ಬೇರೆಯವ್ರ ಹತ್ರ ಇದ್ದು ಆಟ ಆಡಿಕೊಂಡು ಬೆಳೆದಾಗ ನಮ್ಗೆ ಅಷ್ಟು ಹಿಂಸೆ ಅನಿಸೋದಿಲ್ಲ. ಇವರೇ ನನ್ನಮ್ಮ, ಇವರೇ ಬೇಕು ಅಂತ ಐಡೆಂಟಿಫೈ ಮಾಡಿ ಹತ್ತಾಗ ನಾವು ಒಬ್ಬರೇ ಅವಳನ್ನ ಎತ್ಕೊಂಡು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಸೊ ಈ ರೀತಿಯೆಲ್ಲ ಆಟ ಆಡಿಸಿ ಮಲಗಿಸೋದು ಕೂಡ ತುಂಬಾ ಕಷ್ಟ ಅವಳನ್ನು. ಸೊ ಮಲ್ಕೊಳ್ಳೋದೇನು ಅಂದರೆ ಒಂದು 15 ಮಿನಿಟ್ಸ್ ಅಷ್ಟೇ ಮಲ್ಕೋತಾಳೆ. ಅಷ್ಟಕ್ಕೆ ತುಂಬ ಒಂದು 1/2 ಅವರ್ ಕೂಡ ನಾನು ಜೋಕಾಲಿಗೆ ಹಾಕಿ ತೂಗಿ ಮಲಗಿಸಿ ಅವಳು ಮಲ್ಕೊಂಡಿದ್ದ ಟೈಮಲ್ಲಿ ನಮ್ದು ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಅದನ್ನು ಮುಗಿಸ್ಕೊಬಿಡ್ಬೇಕು. ಇವಾಗೇನೋ ಓಕೆ, ನನಗೇನೋ ಒಂದು ಸ್ವಲ್ಪ ಟಯರ್ಡ್ ಆಗ್ತಾ ಇದೆ ಅಂದರೆ ಅಮ್ಮನ ಕೈಲೋ ಅಪ್ಪನ ಕೈಲೋ ಯಾರ ಕೈಲಾದರೂ ಪಾಪನ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ನಾನು ರೆಸ್ಟ್ ತಗೊಳ್ತೀನಿ. ಬಟ್ ಇಲ್ಲಿ ಅಮ್ಮನ ಮನೆಯಿಂದ ನನ್ನ ಮನೆಗೆ ಹೋದ್ಮೇಲೆ ಪ್ರತಿಯೊಂದು ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಇರುತ್ತೆ. ಪ್ರತಿಯೊಂದು ಕೆಲಸಗಳು ಕೂಡ ನಾನೇ ಮಾಡ್ಕೋಬೇಕಾಗಿರುತ್ತೆ.
ಇವಳನ್ನ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು. ಸೊ ಅದು ಯಾವ ರೀತಿ ಮಾಡಲಿ ಅನ್ನೋದು ಈಗ ನೆನೆಸ್ಕೊಂಡ್ರೆ ನಂಗೆ ಸ್ವಲ್ಪ ಭಯ ಆಗುತ್ತೆ. ಸೊ ಹಾಗಾಗಿ ಈಗಲೇ ಅದನ್ನೆಲ್ಲ ಅಭ್ಯಾಸ ಆಗಿಬಿಡಬೇಕು ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಈಗಲೇ ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಅವರೆಲ್ಲ ಎತ್ಕೊಳ್ಳಿ, ನಾನು ರೆಸ್ಟಾಗಿರೋಣ ಅಂತ ಅಂದರೆ ನೆಕ್ಸ್ಟ್ ನನ್ನ ಮನೆಗೆ ಹೋದಾಗ ಎಲ್ಲನೂ ಒಂದೇ ಸಲ ನಾನು ಮೇಂಟೈನ್ ಮಾಡೋದು ನನಗೆ ಅವಾಗ ತುಂಬಾ ಸ್ಟ್ರೆಸ್ ಅನಿಸುತ್ತೆ. ಸೊ ಹಾಗಾಗಿ ಈಗಲಿಂದನೇ ಅದನ್ನೆಲ್ಲ ನಾನು ಅಭ್ಯಾಸ ಮಾಡ್ಕೋಬೇಕು. ಎಲ್ಲ ಕೆಲಸಗಳನ್ನ ನಾನೇ ಮಾಡಿಕೊಂಡು ಅವಳನ್ನ ಮೇಂಟೈನ್ ಮಾಡೋದನ್ನು ಕೂಡ ನಾನು ಅಭ್ಯಾಸ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸದ್ಯ ಲೈಫ್ ಅಂತೂ ಫುಲ್ ಬ್ಯುಸಿ ಆಗಿಬಿಟ್ಟಿದೆ. ಸೊ ಇಲ್ಲಿ ಇನ್ನೇನಾಗಲೇ ನನ್ನ ಮಗ ಸ್ಕೂಲಿಂದ ಬರ್ತಾನೆ, ಅವ್ನು ಬರೋ ಅಷ್ಟರಲ್ಲಿ ಏನಾದರೂ ಅವನಿಗೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಡೋಣ ಅಂತ ಮಾಡ್ತಾಯಿದ್ದೀನಿ. ಸದ್ಯ ಅವಳನ್ನು ಅಮ್ಮ ಎತ್ಕೊಂಡಿದ್ದಾರೆ. ಒಂದು ಕರ್ಬೂಜ ಹಣ್ಣಿತ್ತು, ಸೊ ಕರ್ಬೂಜ ಕೇಕ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ಇವಾಗ ವೆದರು ಕೂಡ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಜ್ಯೂಸ್ ಬೇಡ, ಕೇಕೆ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ನೋಡ್ಕೊಳ್ಳಿ, ರೆಸಿಪಿ ತುಂಬಾ ಈಸಿಯಾಗಿದೆ, ಮನೇಲಿ ಆರಾಮಾಗಿ ಮಾಡ್ಕೋಬೋದು. ನೋಡಿ, ಆ ಕರ್ಬೂಜ ಹಣ್ಣನ್ನು ಗ್ರೈಂಡ್ ಮಾಡಿಕೊಂಡು ಅದರೊಳಗಡೆ ಸ್ವಲ್ಪ ಶುಗರು ಹಾಗೆ 2 ಎಗ್ ಹಾಕ್ಕೊಂಡು ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಫಸ್ಟು ಅದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ರೀತಿಯಲ್ಲೂ ಯಾವುದೇ ರೀತಿ ಗಂಟು ಇರಬಾರ್ದು ಅಥವಾ ಹಣ್ಣು ಗ್ರೈಂಡ್ ಆಗದೆ ಹಾಗೆ ಇರಬಾರ್ದು. ಸೊ ಈ ಮಿಶ್ರಣಕ್ಕೆ 1 ಕಪ್ಪು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಬೇಕಿಂಗ್ ಪೌಡರ್ ಹಾಗೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ಒಂದು ಗಂಟು ಸಿಗದೇ ಇರೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಒಂದು 1/2 ಗ್ಲಾಸ್ ಅಥವಾ 1 ಗ್ಲಾಸ್ ನಾವು ಆಯಿಲ್ನ ಹಾಕೋಬೇಕಾಗುತ್ತೆ. ಆಯಿಲ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇದು ತುಂಬಾ ಮನೆಯಲ್ಲೇ ನೀವು ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ. ಮಕ್ಕಳು ಈಗ ಕೇಕ್ ಅಂದರೆ ಆಲ್ಮೋಸ್ಟ್ ಖಂಡಿತವಾಗ್ಲೂ ಎಲ್ಲ ಮಕ್ಕಳು ಇಷ್ಟಪಟ್ಟೇ ಪಡ್ತಾರಲ್ವ. ಸೊ ಬೇಕ್ರಿಯಿಂದ ತಂದು ಕೊಡೋದಕ್ಕಿಂತ ಬೆಟರ್ ಇದೇ ರೀತಿ ಮನೆಯಲ್ಲಿ ನೀವು ಮಾಡೋದ್ರಿಂದ ನೋಡಿ, ಇದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇಲ್ಲ, ಏನಿಲ್ಲ, ಆರಾಮಾಗಿ ಮಾಡ್ಬೋದು. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ಆಯಿಲ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ಹಾಗೆಯೇ ಆಯಿಲ್ ಪೇಪರ್ ಇರುತ್ತಲ್ವ ಅದನ್ನು ಹಾಕ್ಕೊಳ್ಳಿ. ಬಟರ್ ಪೇಪರ್ ಇರುತ್ತಲ್ವ ಅದನ್ನು ಹಾಕ್ಕೊಂಡು ಸ್ವಲ್ಪ ಆಯಿಲ್ನ ನೀಟಾಗಿ ಸ್ಪ್ರೆಡ್ ಮಾಡಿ, ಅದನ್ನೆಲ್ಲ ಆಯಿಲ್ನ ನೀಟಾಗಿ ಸ್ಪ್ರೆಡ್ ಮಾಡಿ ಆದಮೇಲೆ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ನೀಟಾಗಿ ಅದರೊಳಗಡೆ ಹಾಕಿ, ಅದು ಯಾವುದೇ ರೀತಿಯಲ್ಲಿ ಒಂದು ಬಬಲ್ಸ್ ಕೂಡ ಇಲ್ಲದೆ ಇರೋ ರೀತಿಯಲ್ಲಿ ಅದನ್ನು ಸ್ವಲ್ಪ ಕಂಫರ್ಟಬಲ್ ಆಗಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ನೆಕ್ಸ್ಟ್ ಇದನ್ನು ನೋಡಿ, ಇಲ್ಲಿ ಇಡ್ಲಿ ತಪ್ಪಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ. ಇದೇನು ಓವೆನ್ ಬೇಡ, ಏನು ಬೇಡ, ಆರಾಮಾಗಿ ಮಾಡ್ಕೋಬೋದು. ಒಂದು ಇಡ್ಲಿ ತಪ್ಪಲಿ ಒಳಗಡೆ ನಾನು ಗ್ಯಾಸ್ದು ಸ್ಟವ್ ಏನಿರುತ್ತೆ ಅದನ್ನು ಒಂದು ಸ್ವಲ್ಪ ಇಟ್ಟು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ. ಇದನ್ನು ನಾನು ಫಸ್ಟೇ ಲೋ ಫ್ಲೇಮಲ್ಲಿ ಇಟ್ಟು ಅದು ತುಂಬ ಕಾವಾಗಿದೆ. ಸೊ ಇವಾಗ ನಾವು ಅದನ್ನು ಕವರ್ ಮಾಡಿ 45 ಮಿನಿಟ್ಸ್ ಆರ್ 50 ಮಿನಿಟ್ಸ್ ಇದನ್ನು ಬಿಟ್ಬಿಡಬೇಕು. ಸೊ ಲೋ ಫ್ಲೇಮಲ್ಲೇ ಇರಬೇಕು ಸ್ಟವ್, ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ಸ್ಟವ್ ಲೋ ಫ್ಲೇಮಲ್ಲೇ ಇರಬೇಕು. 50 ಮಿನಿಟ್ಸ್ ನೀವು ಬಿಟ್ಟರೆ ಸೂಪರ್ ಆಗಿರೋ ಕೇಕು ರೆಡಿ ಆಗೋಗುತ್ತೆ. ನೋಡಿ, 50 ಮಿನಿಟ್ಸ್ ಬಿಟ್ಟಿದೆ, ಕೇಕು ರೆಡಿಯಾಗಿದೆ. ಸೊ ಈ ಕೇಕ್ನ ಈಗ ನಾವು ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಬೇಕ್ರಿಯಲ್ಲಿ ತೊಗೊಂಡೋಗಿ ಯಾವ ರೀತಿ ಇರುತ್ತೆ ಅದೇ ಥರನೇ ಇತ್ತು ಈ ಕೇಕು. ಇದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ ಅಥವಾ ಬೇರೆನೇನು ಟೇಸ್ಟಿಂಗ್ ಪೌಡರ್ ಹಾಕಿಲ್ಲ, ಬೇರೆ ಯಾವುದೋ ಲೋಕಲ್ ಆಯಿಲ್ ಹಾಕಿಲ್ಲ, ಏನಿಲ್ಲ. ಮನೆಯಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ಹಾಕಿ ಅದರಲ್ಲೂ ಫ್ರೂಟ್ ಹಾಕಿ ಮಾಡಿರೋವಂಥದ್ದು ಹೆಲ್ದಿ ಕೂಡ ಹಾಗೆ ಟೇಸ್ಟಿ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರಲ್ವ. ಸೊ ಹೊರಗಡೆಯಿಂದ ತಂದುಕೊಟ್ಟು ಅಯ್ಯೋ ಇದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ, ಕೊಡೋದು ಬೇಡ, ತಿನ್ನಿಸೋದು ಬೇಡ ಅನ್ನೋದಕ್ಕಿಂತ ಬೆಟರ್ ಅಂದರೆ ನಾವು ಈ ರೀತಿ ಮನೇಲಿ ಮಾಡಿಕೊಟ್ಟಾಗ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಅವ್ರು ಕೇಳಿದ್ದನ್ನು ನಾವು ಮಾಡಿಕೊಟ್ಟ ಖುಷಿನೂ ಕೂಡ ನಮಗೆ ಸಿಗುತ್ತೆ. ಕೇಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಮಾಡ್ಕೊಳ್ಳಿ, ಇದಕ್ಕೇನು ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ, ಮನೇಲಿ ಏನಿರುತ್ತೆ ಅದನ್ನೇ ಹಾಕಿ ಮಾಡುವಂಥದ್ದು. ಕೇಕೆಲ್ಲ ಮಾಡಿ ಆಗಲೇ ಪಾಪನೂ ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಬಂದೆ. ಆಲ್ರೆಡಿ ಟೈಮ್ ಆಗೇ ಹೋಗ್ಬಿಟ್ಟಿತ್ತು. ಸೊ 5 o'clock ಆಗಿತ್ತು. ಅವಳಿಗೆ ಸ್ವಲ್ಪ ರಾಗಿ ಮಾಲ್ಟ್ ಮಾಡೋಣ, ರಾಗಿ ಸರಿ ಮಾಡಿ ತಿನ್ನಿಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈಗಾಗಲೇ ಅವಳಿಗೆ 6 ಮಂತ್ ಮೇಲೆ 10 ಡೇಸ್ ಆಗಿದೆ. ಆ್ಯಕ್ಚುಲಿ 2 ಡೇಸಿಂದ ನಾನು ಈಗ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 2 ಟೈಮ್ಸ್ ಅವಳಿಗೆ ನಾನು ಸಾಲಿಡ್ ಫುಡ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಒಂದು 8 ಡೇಸು ಮಾರ್ನಿಂಗ್ ಟೈಮ್ ಮಾತ್ರ ಕೊಡ್ತಾಯಿದ್ದೆ. ಈಗ 2 ಡೇಸಿಂದ 2 ಟೈಮ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಒಂದೊಂದೇ ಸ್ಪೂನ್ನ ನಾನು ಸ್ಟಾರ್ಟ್ ಮಾಡಿರೋದು, ಒಂದೊಂದೇ ಸ್ಪೂನ್ ಕೊಡ್ತಾ ಇರೋದು ಕೂಡ, ಜಾಸ್ತಿ ಏನು ಕೊಡೋದಿಲ್ಲ.
ಆ್ಯಕ್ಚುಲಿ ಮಕ್ಕಳಿಗೆ ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಒಂದೊಂದೇ ಸ್ಪೂನ್ನ ಕೊಡ್ತಾ ಇದ್ದೀನಿ. ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಆದಮೇಲೆ ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಅದರ ಜೊತೆಗೆ ಬೇರೆ ಒಂದು ಫುಡ್ಗಳನ್ನೂ ಕೂಡ ನಾನು ಹ್ಯಾಡಪ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸದ್ಯಕ್ಕೆ ಈಗ ನಾನು ಅವಳಿಗೆ ರಾಗಿ ಮಾಲ್ಟ್ ಅಥವಾ ರಾಗಿ ಸರಿ ಅಂತ ಏನಂತೀವಲ್ವ, ಅದನ್ನು ಮಾತ್ರ ನಾನು ಅವಳಿಗೆ ಕೊಡ್ತಾ ಇದ್ದೀನಿ. ಸೊ ನೋಡಿ, ಏನು ಕೆಲಸ ಮಾಡಬೇಕಲ್ಲೂ ಕೂಡ ಅಳ್ತಾ ಇರ್ತಾಳೆ. ಅವಳನ್ನ ಎತ್ಕೋಬೇಕು ಮತ್ತು ಕೆಲಸ ಮಾಡಬೇಕು, ಇದೇ ರೀತಿ. ನನಗಂತೂ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ. ಯಾವಾಗ ಬೆಳಕಾಗಿರುತ್ತೆ, ಆಲ್ರೆಡಿ ಸಂಜೆ ಆಗೋಗ್ಬಿಟ್ಟಿರುತ್ತೆ. ಸೊ ಈಗ ಅವಳಿಗಂತೂ 2 ಟೈಮ್ಸು, ಮಾರ್ನಿಂಗು ಈವ್ನಿಂಗು 2 ಟೈಮು ಸಾಲಿಡ್ ಫುಡ್ನ ನಾನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟು ಬೇರೆ ಬೇರೆ ಫುಡ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಅದೆಲ್ಲ ಗೊತ್ತಾಗಬೇಕು ಅಂದರೆ ನೀವು ನನ್ನ ವೀಡಿಯೋನ ತಪ್ಪದೆ ನೋಡ್ತಾನೇ ಇರಬೇಕು. ಸೊ ಆ ರೀತಿ ಮಾಡಬೇಕು ಅಂದರೆ ನೀವು ಈಗಲೇ ಸಬ್ಸ್ಕ್ರೈಬ್ ಆಗಬೇಕು. ಸೊ ನೋಡಿ, ಈ ರೀತಿ ಲೈಫ್ ಫುಲ್ ಬ್ಯುಸಿ ಆಗಿಬಿಟ್ಟಿದೆ. ನನಗೇನು ಭಯ ಅಂದರೆ, ಆ್ಯಕ್ಚುಲಿ ನಾನು ವರ್ಕ್ ಮಾಡೋಕ್ಕೆ ಹೋಗೋಣ, ಇನ್ನೇನು 6 ಮಂತ್ ಕಂಪ್ಲೀಟ್ ಆಗುತ್ತಲ್ವ, ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ತೀವಲ್ವ, ಓಕೆ ವರ್ಕ್ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮನೇಲೆಲ್ಲರೂ ಬೇಡ ಅಂದಿದ್ದಕ್ಕೋಸ್ಕರ ನಾನು ಸುಮ್ಮನೆ ಬೇಡ ಫಸ್ಟು ಪಾಪುನ ಇದು ಮಾಡು, ನೆಕ್ಸ್ಟ್ ಇಯರಿಂದ ಹೋಗುವಂತೆ ಅಂತ ಹೇಳಿದ್ರಿಂದ ಓಕೆ ಬೇಡ, ಮನೇಲೆಲ್ಲರೂ ಬೈತಾರಲ್ವ ಅಂತ ಅಂದ್ಬಿಟ್ಟು ಸುಮ್ಮನೆ. ಬಟ್ ಈಗ ಅನ್ನಿಸ್ತಿದೆ, ಅಕಸ್ಮಾತ್ ನಾನು ಏನಾದರೂ ವರ್ಕ್ ಮಾಡೋಕ್ಕೆ ಹೋಗಿದ್ರೆ ಹೆಂಗೆ ಇರ್ತಿತ್ತು. ಈಗ ಮನೇಲಿ ಇವಳನ್ನ ನೋಡ್ಕೊಳ್ಳೋದಕ್ಕೆ ಅಂತಲೇ ಮನೇಲಿ ಉಳ್ಕೊಂಡೇ ಆಗ್ತಿಲ್ಲ. ಇನ್ನು ನಾನು ಹೊರಗಡೆ ಕೆಲಸ ಮಾಡ್ಕೊಂಡು ಬಂದು ಕೂಡ ಇವಳನ್ನ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೆ ಅನ್ನೋದನ್ನು ನೆನೆಸ್ಕೊಂಡ್ರೇ ಭಯ ಆಗುತ್ತೆ. ಸೊ ಲೈಫ್ ಅಂತೂ ಸಿಕ್ಕಾಬಿಟ್ಟೆ ಬ್ಯುಸಿ ಆಗಿಬಿಟ್ಟಿದೆ ಅಪ್ಪ. ಮಕ್ಕಳು ಮೇಂಟೈನ್ ಮಾಡೋದು ಅಂದರೆ ಸುಲಭನ, ಸಿಕ್ಕಾಬಿಟ್ಟೆ ಕಷ್ಟ. ಆದ್ರೂ ಕೂಡ ಕೆಲವರೆಲ್ಲ ಅವಾಗೆಲ್ಲ 4 ಮಕ್ಕಳು 5 ಮಕ್ಕಳು ಹೇಗೆಲ್ಲ ಮೇಂಟೈನ್ ಮಾಡ್ತಿದ್ರು ಅದಂತೂ ನಿಜವಾಗ್ಲೂ ಗೊತ್ತಿಲ್ಲ. ಆದ್ರೂ ಕೂಡ ಅವ್ರಿಗಿದ್ದಂತಹ ಶಕ್ತಿ ಆಗಿರ್ಬೋದು, ತಾಳ್ಮೆ ಆಗಿರ್ಬೋದು, ಅದೆಲ್ಲ ನಮಗೆ ಕಂಪೇರ್ ಮಾಡಿಕೊಂಡ್ರೆ ನಮಗೆ ಸಿಕ್ಕಾಬಿಟ್ಟೆ ಕಡಿಮೆ ಅಂತ ಅನಿಸುತ್ತೆ. ಆದರೂ ನಾವು ನಮ್ಮ ಫ್ಯಾಮಿಲಿ, ನಮ್ಮ ಮಕ್ಕಳು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಅವರೆಲ್ರಿಗೂ ಟೈಮ್ ಕೊಡಬೇಕು. ಅವ್ರನ್ನೆಲ್ಲ ನಾವು ಕೇರ್ ಮಾಡಬೇಕು ಅಂದರೆ ಫಸ್ಟ್ ನಾವು ಮಾಡಬೇಕಿರೋದು ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕು. ಅವರೆಲ್ಲರೂ ಕೇರ್ ಮಾಡ್ತಾ ಅವ್ರ ಜೊತೆ ಅವ್ರ ಖುಷಿಗೋಸ್ಕರ ನಾವು ಕೆಲಸಗಳನ್ನ ಮಾಡ್ತಾ ನಮ್ಮ ಬಗ್ಗೆ ನಾವು ಮರ್ತುಬಿಟ್ಟಿದ್ದೀವಿ ಅಂತ ಅನ್ನಿಸ್ತಾ ಇರುತ್ತಲ್ವ. ಆದರೆ ನಮ್ಮ ಫ್ಯಾಮಿಲಿನೆಲ್ಲ ನಾವು ಚೆನ್ನಾಗಿ ನೋಡ್ಕೋಬೇಕು, ಕೇರ್ ಮಾಡಬೇಕು ಅಂದರೆ ಫಸ್ಟು ನಾವು ಹೆಲ್ದಿಯಾಗಿರಬೇಕು. ಸೊ ಮೆಂಟಲ್ ಹೆಲ್ತು ಹಾಗೆ ಫಿಸಿಕಲ್ ಹೆಲ್ತು ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ಎಲ್ಲ ಒಳ್ಳೆಯ ಹವ್ಯಾಸಗಳನ್ನ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಮಾರ್ನಿಂಗ್ ಟೈಮ್ ಮಾಡಿದ್ರೆ ಬೆನಿಫಿಟ್ಸ್ ಜಾಸ್ತಿ. ಬಟ್ ಟೈಮ್ ಸಿಗದೆ ಇರೋ ಕಾರಣ ಈವ್ನಿಂಗ್ ಟೈಮ್ ಮಾಡ್ಕೊಳ್ತೀನಿ. ಯಾವಾಗ ಟೈಮ್ ಸಿಗುತ್ತೋ ಆವಾಗ ಮಾಡ್ಕೊಳ್ತೀನಿ, ಮಾರ್ನಿಂಗ್ ಆರ್ ಈವ್ನಿಂಗ್ ಒಟ್ಟಿನಲ್ಲಿ ಮಾಡ್ಕೊಳ್ತೀನಿ. ಸೊ ಈಗೋ ಲೈಫು ತುಂಬ ಬ್ಯುಸಿಯಾಗಿ ನಡೀತಾ ಇದೆ. ನೆಕ್ಸ್ಟು ಇನ್ನೂ ಡಿಫ್ರೆಂಟಾಗಿರುತ್ತೆ. ನಾನು ನನ್ನ ಮನೆಗೆ ಹೋದ್ಮೇಲೆ ಇನ್ನೂ ಕೂಡ ಡಿಫ್ರೆಂಟಾಗಿರುತ್ತೆ. ಸೊ ನೋಡೋಣ ಹೇಗಿರುತ್ತೆ, ಹೇಗೆ ಬರೋದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯೋಗ ಅನ್ನೋದು ನಮ್ಮ ಆರೋಗ್ಯವನ್ನು ವೃದ್ಧಿಸುತ್ತದೆ ವಿನಃ ನಮ್ಮ ಆಯಸ್ಸನ್ನಲ್ಲ. ಎಂಥ ಮಾತಲ್ವಾ. ಯೋಗ ಮಾಡಿದ್ರೆ ನಾವು ಇರೋವರೆಗೂ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು. ಹಾಗಂತ ಹೇಳಿ ಸಾವೇ ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಇವತ್ತಿನ ಒಂದು ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ, ಹಾಗೆ ನನ್ನ ಮಿಸ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಂದು ವ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.